ಮುಳ್ಳಬಾಗಿಲು ವಯ್ಯ ಕೆಎಫ್ ರಸ್ತೆವರೆಗೂ ಇರ್ತಕ್ಕಂಥ ರೈತ ಬಾಂಧವರಲ್ಲಿ ಎಲ್ಲರಲ್ಲಿ ಕಳಕಳಿ ಮನವಿ ಮಾಡ್ಕೊಳ್ತೀನಿ. ನಾಳೆ ಬೆಳಿಗ್ಗೆ 10 ಗಂಟೆಗೆ ಈ ಕೆಎಫ್ ರಸ್ತೆಯನ್ನು ಅಗಲೀಕರಣ ಮಾಡೋದಕ್ಕ ಒಂದ್ ಸ್ವಲ್ಪ ಕಾಂಟ್ರಾಕ್ಟರ್ ತೊಂದರೆಯನ್ನು ಮಾಡ್ತಾ ಇರ್ತಾರೆ. ವಿರೂಪಾಕ್ಷಿ ರಸ್ತೆ 45 ಅಡಿ ಇದೆ, ತಾಯ್ಲೂರು ರಸ್ತೆ 45 ಅಡಿ ಇದೆ. ಆದ್ರೆ ಕೆಜಿಎಫ್ ರಸ್ತೆ ಮೇನ್ ಕೆಜಿಎಫ್ ರಸ್ತೆ ಕೇವಲ 30 ಅಡಿ ಮಾತ್ರ ಮರ್ಗವ್ರೆ. ಅದಕ್ಕ ಈಗ ಮುಳಬಾಗಿಲು ಅಂಬೇಡ್ಕರ್ ಸರ್ಕಲ್ ನಿಂದ ಕೆಜಿಎಫ್ ಬೈಪಾಸ್ ವರೆಗೂ ಡಬಲ್ ರಸ್ತೆ ಆಗಿದೆ. ಈ ಡಬಲ್ ರಸ್ತೆ ಆಗಿರುವಾಗ ಇಲ್ಲಿ ಇನ್ ಸ್ವಲ್ಪ ಅಗಲ ಆಗ್ಬೇಕು. ಇನ್ ಸ್ವಲ್ಪ ಅಂದ್ರೆ 40 ಅಡಿ ಅಗಲ ಆಗ್ಬೇಕು, 45 ಅಡಿ ಅಗಲ ಆಗ್ಬೇಕು. ಈ ಕಡೆ 7.5 ಅಡಿ ಹೋಗ್ಬೇಕು, ಆ ಕಡೆ 7.5 ಅಡಿ ಹೋಗ್ಬೇಕು. ಹೀಗಾಗಿ ಈಗ ಮುಖ್ಯವಾಗಿ ಏನಂತ ಹೇಳಿದ್ರೆ, ಈಗ ಕೆಜಿಎಫ್ ವಯ್ಯ ಮುಳಬಾಗಿಲು ಈಗ ನಮಗೆ ರೈಲ್ವೆ ರಸ್ತೆ ಆಗಿದೆ. ಒಂದು ಕೋಟ್ಲಿಂಗೇಶ್ವರ ದೇವಸ್ಥಾನ ಇದೆ, ಆಮೇಲೆ ಬಂಗಾರ ತಿರುಪತಿ ಇದೆ, ಆವಣಿ ಇದೆ. ಮೇನ್ ಮುಖ್ಯ ರಸ್ತೆ ಕೆಜಿಎಫ್ ರಸ್ತೆ. ಈ ಮುಖ್ಯ ರಸ್ತೆಯನ್ನ ಇವತ್ತು ಚಿಕ್ಕದಾಗಿ ಮಾಡ್ಕೊಂಡು ಹೋಗ್ತಾವ್ರೆ. ಇವಾಗ ಅಗಲ ಮಾಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಡಿಮ್ಯಾಂಡ್. ಜೈ ಭೀಮ್. ಈಗ ನಮ್ಮ ಡಿಮ್ಯಾಂಡ್ ಏನಿಲ್ಲ, ಅವ್ರಿಗೇನು ನಾವೇನು ಕೆಲಸ ಮಾಡಬಾರ್ದು ಅನ್ನೋಂಥ ಉದ್ದೇಶ ಏನಿಲ್ಲ. ನಮ್ಗೆ ಕೆಲಸ ಮಾಡ್ಕೊಳ್ಳಿ, ಆದ್ರೆ ರಸ್ತೆ ಒಂದ್ ಸ್ವಲ್ಪ ಅಗಲ ಮಾಡ್ಬೇಕು, 45 ಅಡಿ ಅಗಲ ಮಾಡ್ಬೇಕು. ಅಗಲ ಮಾಡೋವರೆಗೂ ಈಗ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಗ್ರಾಮಸ್ಥರು ನಾಳೆ ದಯವಿಟ್ಟು ಕೆಜಿಎಫ್ ರಸ್ತೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಗ್ರಾಮಸ್ಥರು ಸುಮಾರು 100 ಸಂಖ್ಯೆಯಲ್ಲಿ ಎಲ್ಲ ಭಾಗವಹಿಸಬೇಕು. ಇದರ ನಮ್ಮ ಡಿಮ್ಯಾಂಡ್ ಏನಂತ ಹೇಳ್ಬಿಟ್ಟು ಇದು ಸಂಬಂಧಪಟ್ಟ ಕಾಂಟ್ರಾಕ್ಟರ್ ಇದರ ಮುಖ್ಯಸ್ಥ ಗುತ್ತಿಗೆದಾರರು, ಆಮೇಲೆ ಅದರ ಸಂಬಂಧಪಟ್ಟ ಇಂಜಿನಿಯರ್ಗಳು ಇವರೆಲ್ಲರೂ ಭಾಗವಹಿಸಬೇಕು. ಈಗ ನ್ಯಾಷನಲ್ ಹೈವೇ ಆಗ್ತಾ ಇದೆ. ನ್ಯಾಷನಲ್ ಹೈವೇ ಆಗುವಾಗ ಇವತ್ತು ಇದು ಚಿಕ್ಕದಾಗಿ ಆಗ್ಬಿಟ್ರೆ ಮುಂದಿನ ನಮ್ಮ ಪೀಳಿಗೆಗೆ ತುಂಬಾ ತೊಂದರೆ ಆಗುತ್ತೆ. ನಮ್ಗ ಇವತ್ತು ಇದನ್ನ ನಾವೇನು ಕೈಗೆ ಎತ್ಕೊಂಡಿಲ್ಲ ಅಂತ ಹೇಳಿದ್ರೆ ಇದು ಜೀವನ ಉದ್ದಕ್ಕೂ ಒಂದು ನಮ್ಮ ಪೀಳಿಗೆಗೆ ಮುಂದಿನ ಸಮಾಜಕ್ಕೆ ತೊಂದರೆ ಆಗುತ್ತೆ ಓಡಾಡ್ಕೊಳಕ. ಇವತ್ತು ಬೈಪಾಸ್ ಇಲ್ಲದೆ ಇತ್ತು, ಇವತ್ತು ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಬೈಪಾಸ್ ಆಗ್ತಾ ಇಲ್ವಾ? ಅದೇ ರೀತಿ ಮುಂದಿನ ದಿನದಲ್ಲಿ ಏನಾಗುತ್ತೆ ಅನ್ನೋದು ತಲೆ ಮನದಲ್ಲಿ ಇಟ್ಕೊಂಡು ಅವ್ರೀಗ ಇದನ್ನ ರಸ್ತೆಯನ್ನು ಅಗಲ ಮಾಡಬೇಕು. ಈಗ ನಾಳೆ ನಮ್ಮ ಹಿರಿಯ ವಕೀಲರಾಗಿರ್ತಕ್ಕಂಥ ಸಿಎಂ ಗೋವಿಂದರೆಡ್ಡಿ ಅವರು ಭಾಗವಹಿಸ್ತಾವ್ರೆ. ಅವರು ಒಂದು ನಾಯಕತ್ವದಲ್ಲಿ. ಹಾಗೇನೆ ನಮ್ಮ ಮುಳಬಾಗಿಲು ತಾಲೂಕು ಶಾಸಕರಿಗೆ ಒಂದು ಮನವಿ ಮಾಡ್ತೀನಿ. ಕೆಜಿಎಫ್ ರಸ್ತೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಗ್ರಾಮಸ್ಥರು ಅವರಲ್ಲಿ ಕಳಕಳಿನ ಪ್ರಾರ್ಥನೆ ಮಾಡ್ತೀನಿ. ಅವರಿಗೆ ನಾವೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ, ದಯವಿಟ್ಟು ಇದ್ರ ಸಂಬಂಧಪಟ್ಟ ಅಧಿಕಾರಿ ಯಾರಿದ್ದಾರೋ, ಇದ್ರ ಸಂಬಂಧಪಟ್ಟ ಕಾಂಟ್ರಾಕ್ಟ್ ಯಾರಿದ್ದಾರೋ ಅವರು ಕರೆಸಿ ಇಲ್ಲೇ ಕುಳ್ಳಿಸಿ ಅದನ್ನು ಬಗೆಹರಿಸಬೇಕು. ಈ ರಸ್ತೆಯನ್ನ ಅಗಲೀಕರಣ ಮಾಡಬೇಕು. ಅಗಲೀಕರಣ ಮಾಡೋವರೆಗೂ ಈ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಈ ಹೋರಾಟಕ್ಕೆ ನಾಳೆ ನಾವು ಶಂಕುಸ್ಥಾಪನೆ ಮಾಡ್ತಾ ಇದ್ದೀವಿ. ನಾಳೆ ಇಲ್ಲಿ ಕೆಲಸ ಮಾಡಕ್ಕಂತೂ ಬಿಡೋದಿಲ್ಲ. ನಾಳೆಯಿಂದಲೇ ನಾವು ಟೆಂಟ್ ಹಾಕ್ತಾ ಇದ್ದೀರಿ. ಇದು ಬಗೆಹರಿಸೋವರೆಗೂ ನಮ್ಮ ಟೆಂಟ್ ಬಿಚ್ಚೋದೇ ಇಲ್ಲ. ಜೈ ಹೆದ್ದಾರಿ 75 ಇದು ರಾಷ್ಟ್ರೀಯ ಹೆದ್ದಾರಿ 75 ಮುಖಾಂತರ ಮುಖ್ಯ ರಸ್ತೆ ಕೆಜಿಎಫ್ ರಸ್ತೆ ಇದೆ, ಅದು ಅಗಲೀಕರಣ ಆಗ್ಬೇಕಲ್ಲ. ನೀವು ಹೌದು ಅಂಡರ್ ಪಾಸ್ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಆಗಿರೋದ್ರಿಂದ ಶಾಸಕರಿಗೆ, ಸಂಸದರಿಗೆ ಮತ್ತು ಗುತ್ತಿಗೆದಾರರಿಗೆ ಏನಾದ್ರು ನೀವು ಗಮನಕ್ಕೆ ತಂದಿದ್ದೀರಾ? ಮನವಿ ಏನಾರು ಮಾಡಿದ್ದೀರಾ? ಇಲ್ಲ, ಇನ್ನೂವರೆಗೂ ಮನವಿ ಮಾಡಿಲ್ಲ. ಇದು ಈ ತರ ಚಿಕ್ಕದಾಗಿ ಮಾತಾಡಿ ನಮ್ಗೆ ಗೊತ್ತಿಲ್ಲ. ಈ ಗುತ್ತಿಗೆದಾರರ ಗಮನಕ್ಕೂ ಮೊನ್ನೆ ಒಂದು ವಿಡಿಯೋ ಮಾಡಿ ಕಳಿಸಿದ್ದಾರೆ ನಮ್ಮ ಮುಖ್ಯಸ್ಥರು. ಈ ಕೆಜಿಎಫ್ ರಸ್ತೆಯಲ್ಲಿ ಇರ್ತಕ್ಕಂಥ ನಮ್ಮ ದಲಿತ ಮುಖಂಡರುಗಳು ಅವರೆಲ್ಲರೂ ಒಂದ್ ಸ್ವಲ್ಪ ಇದು ಮಾಡಿಕೊಟ್ಟವ್ರೆ. ಆದ್ರೂ ಕೂಡ ಅವ್ರು ಕೆಲಸ ಸ್ಟಾರ್ಟ್ ಮಾಡ್ತಾನೆ ಅವ್ರೆ, ಕೆಲಸ ಮಾಡ್ತಾನೆ ಅವ್ರೆ. ಅದಕ್ಕೆ ಬೆಳಿಗ್ಗೆ ತರ ಊರಿಗೆ ಹೋಗುವಾಗ ನೋಡಿದಾಗ ಕೆಲಸ ನಡೀತಾ ಇತ್ತು. ಅದಕ್ಕೆ ಕೆಲಸ ಮಾಡೋದು ಬೇಡ ಹೇಳ್ಬಿಟ್ಟು ನಿಲ್ಸಿದ್ದೀರಿ. ಹಂಗೇನೆ ಕೆಲಸ ಇವನ್ನ ನಿಲ್ಸ್ಬೇಕಂತ ಹೇಳ್ಬಿಟ್ಟು ನಾನು ಟೆಂಟ್ ಹಾಕ್ತಾ ಇದ್ದೀನಿ. ಆಲ್ರೆಡಿ ಇವಾಗ ಎಲ್ಲಾ ಗ್ರಾಮಸ್ಥರಲ್ಲಿ ಮನವಿ ಮಾಡ್ತೀನಿ. ದಯವಿಟ್ಟು ಎಲ್ಲಾ ಗ್ರಾಮಸ್ಥರು ಕೆಜಿಎಫ್ ಮುಖ್ಯ ರಸ್ತೆಯಿಂದ ಕೆಜಿಎಫ್ ವರೆಗೂ, ಮುಳಬಾಗಿಲಿಂದ ಕೆಜಿಎಫ್ ವರೆಗೂ ಇರ್ತಕ್ಕಂಥ ಎಲ್ಲಾ ಗ್ರಾಮಸ್ಥರು ನಾಳೆ ಬೆಳಿಗ್ಗೆ 10 ಗಂಟೆಗೆ ದಯವಿಟ್ಟು ಬರಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೀನಿ. ಹಾಗೆಯೇ ನಮ್ಮ ಸಿಎಂ ಗೋವಿಂದರೆಡ್ಡಿ ಅವರ ನಾಯಕತ್ವದಲ್ಲಿ ನಾಳೆ ಒಂದು ದೊಡ್ಡ ಹೋರಾಟವನ್ನು ಇಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೀರಿ. ದಯವಿಟ್ಟು ಎಲ್ಲರೂ ಭಾಗವಹಿಸಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಜೈ ಭೀಮ್. ಜೈ ಭೀಮ್.